Good morning, students. Today we will study about what is literature. Here, what is literature means literature is what uh, we, it is a vital record, what we see, what we feel, what we observed. In short, we can say literature is record of our own experiences. ಇಲ್ಲೇನಪ್ಪ ಅಂದ್ರೆ ಈ ಕ್ಲಾಸ್ನಲ್ಲಿ ನಾವು ಸಾಹಿತ್ಯ ಅಂದರೆ ಏನಂಥೇಳಿ ಅದರ ಬಗ್ಗೆ ನೋಡೋಣ. ಸಾಹಿತ್ಯ ಅಂದರೆ ಏನು? ಸಾಹಿತ್ಯ ಅಂದರೆ ನಾವು ದಿನನಿತ್ಯ ಏನಾದರೂ ಓದಿದ್ರೆ ಏನಾದರೂ ನೋಡ್ತೀವಲ್ಲ ಅದನ್ನು ನಾವು ಸಾಹಿತ್ಯ ಅಂತ ಕರಿತೀವಿ. ಈಗ ಕೆಲವೊಂದು ಕತೆ, ಕಾದಂಬರಿ, ದಿನನಿತ್ಯದ ಹಾಡುಗಳು ಅವನ್ನೆಲ್ಲ ಸಾಹಿತ್ಯನ ಭಾಗಗಳಂತ ಕರಿತೀವಿ. ಅಂದರೆ ಏನಪ್ಪ ಅಂದ್ರೆ ನಾವು ಯಾವುದಾದ್ರೂ ಕೆಲವೊಂದನ್ನು ಪ್ರಕೃತಿನ ನೋಡಿ ಕವನಗಳನ್ನ ಬರಿತೀವಿ, ಅದನ್ನು ನಾವು ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಹೇಳ್ಬೇಕಂದ್ರೆ ಸಾಹಿತ್ಯ ಅನ್ನೋದು ಏನಪ್ಪ ಅಂದ್ರೆ ನಾವು ದಿನನಿತ್ಯ ಏನನ್ನು ಅನುಭವಿಸ್ತೀವಲ್ಲ ಅದರ ಪ್ರತಿರೂಪವನ್ನು ನಾವು ಬರವಣಿಗೆ ಮುಖಾಂತರ ಬರಿತೀವಿ. ಅದನ್ನೇನಂತ ಕರಿತೀವಿ? ನಾವು ಸಾಹಿತ್ಯ ಅಂತ ಕರಿತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ಟೇಕ್ಸ್ ಅಸ್ ಕ್ಲೋಸ್ ಟು ಲೈಫ್. ಇಟ್ ಈಸ್ ರೈಟ್ಲಿ ಸೇಡ್ ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್. ಇಲ್ಲೇನಪ್ಪ ಅಂದ್ರೆ ಸಾಹಿತ್ಯ ಅನ್ನೋದು ನಮ್ಮ ಜೀವನದ ಆಧಾರಿತವಾಗಿ ಇರ್ತದೆ. ಇದು ಜೀವನ ಆಧಾರಿತವಾಗಿ ಇರ್ತದೆ. ಅದಕ್ಕಂತ ನಾವು ಸಾಹಿತ್ಯಕ್ಕೆ ಏನಂತ ಕರಿತೀವಿ ಅಂದ್ರೆ ನಮ್ಮ ಜೀವನದ ಕನ್ನಡಿ ಅಂತ ಕರಿತೀವಿ. ಒಂದು ರೀತಿ ಹೆಂಗಂದ್ರೆ ನಮ್ಮ ಜೀವನದ ಪ್ರತಿಬಿಂಬ ಇದ್ದಂಗೆ ಅದನ್ನು ನಾವು ಸಾಹಿತ್ಯದ ಮುಖಾಂತರ ವರ್ಣಿಸ್ತೀವಿ ಕೆಲವೊಂದು ಸಲ. ಲೈಫ್ ಆ್ಯಂಡ್ ಲಿಟ್ರೇಚರ್ ಗೋ ಟುಗೆದರ್, ದೇ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಇಲ್ಲೇನಪ್ಪ ಅಂದ್ರೆ ಜೀವನ ಮತ್ತು ಸಾಹಿತ್ಯ ಯಾವಾಗಲೂ ಜೊತೆಯಾಗಿ ಹೋಗ್ತದೆ. ಯಾವ ರೀತಿ ಅಂದರೆ ಇದು ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಅಂದರೆ ಒಂದಕ್ಕೊಂದು ಕನೆಕ್ಟೆಡ್ ಇರ್ತದೆ, ಒಂದಕ್ಕೊಂದು ಅವಲಂಬನೆ ಇರ್ತದೆ. ಜೀವನ ಸಾಹಿತ್ಯ ಅಂತ ಹೇಳ್ತೀವಿ. ಲೈಫ್ ಈಸ್ ಎ ಮದರ್ ಆಫ್ ಲಿಟ್ರೇಚರ್. ಸಾಹಿತ್ಯದ ತಾಯಿ ಅಂತ ಕರಿತೀವಿ ನಾವು. ಏನಂತೇಳಿ? ಸಾಹಿತ್ಯನ ಜೀವನದ ತಾಯಿ ಅಂತ ಕರಿತೀವಿ ನಮ್ಮ ಲೈಫನ್ನು. ಲಿಟ್ರೇಚರ್ ಈಸ್ ಕಂಪೋಸ್ ಆಫ್ ದೋಸ್ ಬುಕ್ಸ್ ವಿಚ್ ಇನ್ ದ ಫಸ್ಟ್ ಪ್ಲೇಸ್ ದೇ ಆರ್ ದ ಜನರಲ್ ಹ್ಯೂಮನ್ ಇಂಟ್ರೆಸ್ಟ್. ಇಲ್ಲೇನಪ್ಪ ಅಂದರೆ ಸಾಹಿತ್ಯವನ್ನು ನಾವು ಏನಂತ ಕರಿತೀವಿ ಅಂದ್ರೆ ನೆಕ್ಸ್ಟ್, ಎ ಪೀಸ್ ಆಫ್ ಲಿಟ್ರೇಚರ್ ಡಿಫರ್ಸ್ ಫ್ರಾಮ್ ಅಸ್ಟ್ರಾನಮಿ ಬಿಕಾಸ್ ಲಿಟ್ರೇಚರ್ ಗಿವ್ಸ್ ಅಸ್ಥೆಟಿಕ್ ಸಸ್ಪೆಕ್ಟೇಷನ್ಸ್ ಆಫ್ಟರ್ ಸ್ಟಡಿಂಗ್ ಗ್ರೇಟ್ ಬುಕ್ಸ್. ಇಲ್ಲೇನಪ್ಪ ಅಂದರೆ ಸಾಹಿತ್ಯವನ್ನು ನಾವು ಓದಿದ ನಂತರ ಏನದು ನಮಗೆ ಅನುಭವವನ್ನು ಕೊಡ್ತದೆ. ಕೆಲವೊಂದು ಪ್ರಮುಖ ಪುಸ್ತಕಗಳನ್ನು ಓದಿದ ಮೇಲೆ ಜೀವನದ ಅನುಭವವನ್ನು ಕೊಡ್ತದೆ ಅಂತ ಹೇಳ್ತಾರೆ. ವಿ ಆರ್ ಬ್ರಾಟ್ ಇನ್ ಟು ಕ್ಲೋಸ್ ರಿಲೇಷನ್ ವಿತ್ ಲೈಫ್. ಜೀವನದ ಬಗ್ಗೆ ನಮಗೆ ಅನುಭವವನ್ನು ಸಾಹಿತ್ಯದ ಮುಖಾಂತರ ನಾವು ಕಾಣ್ತೀವಿ. ವಿ ಕಮ್ ಟು ದಿ ಕನ್ಫ್ಯೂಷನ್ ದ್ಯಾಟ್ ಲಿಟ್ರೇಚರ್ ಈಸ್ ಎ ವೈಟಲ್ ರೆಕಾರ್ಡ್ ಆಫ್ ವಾಟ್ ಮೆನ್ ಹ್ಯಾವ್ ಸೀನ್ ಇನ್ ದೇರ್ ಲೈಫ್. ಇಲ್ಲೇನಪ್ಪ ಅಂದ್ರೆ ಸಾಹಿತ್ಯವನ್ನು ಓದೋದ್ರ ಮುಖಾಂತರ ಮನುಷ್ಯನಿಗೆ ಜೀವನದಲ್ಲಿ ಯಾವ ರೀತಿ ಅನುಭವಗಳು ಸಿಗ್ತವೆ ಇದೆಲ್ಲ ಗೊತ್ತಾಗ್ತದೆ ನಮಗಂತ ಹೇಳ್ತೀವಿ. ದಸ್ ಲಿಟ್ರೇಚರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅ ಎಕ್ಸ್ಪ್ರೆಷನ್ ಆಫ್ ಲೈಫ್ ಥ್ರೂ ದ ಮೀಡಿಯಮ್ ಆಫ್ ಲ್ಯಾಂಗ್ವೇಜ್. ಇದರಿಂದ ನಾವೇನು ಕಾಣ್ತೀವಪ್ಪ ಅಂದ್ರೆ ಸಾಹಿತ್ಯದ ಮುಖಾಂತರ ನಾವು ನಮ್ಮ ಭಾವನೆಗಳನ್ನು ಹೊರಹಾಕ್ಬೋದು. ಸಾಹಿತ್ಯದ ಭಾಷೆಯ ಮುಖಾಂತರ ಅಂಥೇಳಿ ಇಲ್ಲಿ ನಾವು ಕಾಣ್ತೀವಿ. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಡಿವಿಷನ್. ಸಾಹಿತ್ಯವನ್ನು 2 ಭಾಗಗಳನ್ನಾಗಿ ನಾವಿಲ್ಲಿ ಮಾಡ್ತೀವಿ. ಫಸ್ಟ್ ಒನ್ ಏನು? ಲಿಟ್ರೇಚರ್ ಆಫ್ ನಾಲೇಜ್. ಅಂದರೆ ಏನಪ್ಪ ಅಂದ್ರೆ ಲಿಟ್ರೇಚರ್ ಆಫ್ ನಾಲೇಜ್ ಅಂಥೇಳಿ ಫಸ್ಟ್ ಒನ್. ಆಮೇಲೆ ಲಿಟ್ರೇಚರ್ ಆಫ್ ಪವರ್ ಅಂತ 2 ಡಿವಿಷನ್ ಮಾಡ್ತೀವಿ. ಎ ಬುಕ್ ಆಫ್ ಸೈನ್ಸ್ ಕ್ಯಾನ್ ಬಿ ಕಾಲ್ಡ್ ಲಿಟ್ರೇಚರ್ ಆಫ್ ನಾಲೇಜ್. ಒಂದು ವಿಜ್ಞಾನದ ಪುಸ್ತಕವನ್ನು ನಾವೇನಂತ ಕರಿತಿದ್ದೀವಿ ಅಂದ್ರೆ ಬುಕ್ ಆಫ್ ನಾಲೇಜ್ ಅಂತ, ಲಿಟ್ರೇಚರ್ ಆಫ್ ನಾಲೇಜ್ ಅಂತ ಕರಿತೀವಿ. ಬಿಕಾಸ್ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಆಫ್ ನಾಲೇಜ್. ಈಗ ಒಂದು ವಿಜ್ಞಾನದ ಪುಸ್ತಕ ಏನಪ್ಪ ಅಂದರೆ ನಮಗೆ ಜ್ಞಾನವನ್ನು ಕೊಡ್ತದೆ. ಅದಕ್ಕೋಸ್ಕರ ಇದಕ್ಕೇನಂತ ಕರಿತೀವಿ? ಲಿಟ್ರೇಚರ್ ಆಫ್ ನಾಲೇಜ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ವೇರ್ ಆ್ಯಸ್ ಎ ಗುಡ್ ನಾವೆಲ್ ಆರ್
good novel and poem can be called literature of power because they always appeal to our heart. Literature of power is sublime and great. ಇಲ್ಲಿ ಅದೇ ರೀತಿ ನಾವು ಒಂದು ಕಾದಂಬರಿ, ಕವನ, ಈ ಕೃತಿಗಳಿಗೆ ಏನಂತ ಕರಿತೀವಿ ಅಂದರೆ ಲಿಟ್ರೇಚರ್ ಆಫ್ ಪವರ್ ಇದು ಅಂತ ಕರಿತೀವಿ. ಯಾಕಂದ್ರೆ ಆ ಕಾದಂಬರಿಗಳು ಓದು ನಮಗೆ ಏನು ಕೊಡ್ತಾವಂದ್ರೆ ನಮ್ಮ ಹೃದಯಕ್ಕೆ ತುಂಬ ಶಾಂತಿ, ನೆಮ್ಮದಿಯನ್ನು ಕೊಡ್ತಾವೆ. ಅದಕ್ಕೋಸ್ಕರ ನಾವು ಲಿಟ್ರೇಚರ್ ಆಫ್ ಪವರ್ ಅಂತ ಕರಿತೀವಿ. ದೇರ್ ಆರ್ 4 ಇಂಪಲ್ಸಸ್ ಬಿಹೈಂಡ್ ಲಿಟ್ರೇಚರ್ ಆ್ಯಂಡ್ ದೀಸ್ 4 ಇಂಪಲ್ಸಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಬರ್ತ್ ಆ್ಯಂಡ್ ಗ್ರೌತ್ ಆಫ್ ಲಿಟ್ರೇಚರ್. ಇಲ್ಲೇನಪ್ಪ ಅಂದರೆ ನಾವು 4 ಇಲ್ಲಿ ಸಾಹಿತ್ಯದ ಹುಟ್ಟು ಬೆಳವಣಿಗೆ ಯಾವ ರೀತಿ ಆಗ್ತದೆ ಅಂತ ನಾವು ನೋಡ್ತೀವಿ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಹಿ ಹ್ಯಾಸ್ ಗಾಟ್ ಸ್ಟ್ರಾಂಗ್ ಡಿಸೈರ್ ಟು ಮಿಕ್ಸ್ ಹಿಮ್ಸೆಲ್ಫ್ ವಿತ್ ದ ಪೀಪಲ್ ಆಫ್ ಹೀಸ್ ಓನ್ ಸೊಸೈಟಿ. ಏನು ಹೇಳ್ತಾರಪ್ಪ ಅಂದರೆ ಮಾನವ ಸಂಘಜೀವಿ. ಅದಕ್ಕೋಸ್ಕರ ಮಾನವ ಬೇರೆ ಜನರೊಂದಿಗೆ ಅಂದರೆ ಸಮಾಜದೊಂದಿಗೆ ಬೆರೆಯಲ್ಪಡ್ತಾನೆ. ಇವಾಗಲೂ ಅವನಿಗೆ ಬೆರೆಯೋ ಆಶೆ ಇರ್ತದೆ ಅಂತ ಹೇಳ್ತಾರೆ. ಮ್ಯಾನ್ ಕೆನಾಟ್ ಲಿವ್ ಅಲೋನ್. ಹಿ ಮಸ್ಟ್ ಲಿವ್ ಇನ್ ದ ಮಿಡಲ್ ಆಫ್ ಹೀಸ್ ಫೆಲ್ಲೋ ಬೀಯಿಂಗ್ಸ್. ಮನುಷ್ಯ ಒಬ್ಬನೇ ಬದುಕಲಾರ, ಇವನು ತನ್ನ ಜನರ ಮಧ್ಯೆ ಬದುಕಕ್ಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ದೇರ್ ಈಸ್ ಕಾನ್ಸ್ಟಂಟ್ ಸ್ಟ್ರಾಂಗ್ ಅರ್ಜ್ ಟು ಕಮ್ಯುನಿಕೇಟ್ ಹೀಸ್ ಎಕ್ಸ್ಪೀರಿಯನ್ಸ್ ಟು ಅದರ್ ಪೀಪಲ್. ಏನಪ್ಪ ಅಂದ್ರೆ ಮನುಷ್ಯನು ತನ್ನ ಅನುಭವಗಳನ್ನು ಸಂವಹನ ಮಾಡುವ ಮುಖಾಂತರ ಅನುಭವಗಳನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾರೆ ಜನರ ಜೊತೆ. ದ ಸೆಕೆಂಡ್ ಇಂಪಲ್ಸ್ ಆಫ್ ಲಿಟ್ರೇಚರ್ ದ್ಯಾಟ್ ಈಸ್ ಇಂಟ್ರೆಸ್ಟ್ ಇನ್ ಪೀಪಲ್ ಆ್ಯಂಡ್ ದೇರ್ ಡೂಯಿಂಗ್ ವೇರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಆಫ್ ದ ಪೀಪಲ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡೋದು ಅಂತ ಹೇಳ್ತಾರೆ. ಆಫ್ಟರ್ ದ್ಯಾಟ್ ವಾಟ್ ಆರ್ ದ ಇವೆಂಟ್ಸ್ ಆಫ್ ದೇರ್ ಲೈಫ್ ವಿ ಸ್ಟಡಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಅದರ್ ಪೀಪಲ್. ಆಮೇಲೆ ಏನಪ್ಪ ಅಂದ್ರೆ ಯಾವ ರೀತಿ ಮನುಷ್ಯನ ಅಂದರೆ ನಮ್ಮ ಸುತ್ತಮುತ್ತಲಿನ ಜನರ ಆ ಏಳು ಬೀಳುಗಳನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ದ ಥರ್ಡ್ ಇಂಪಲ್ಸ್ ಆಫ್ ಲಿಟ್ರೇಚರ್ ಈಸ್ ಅವರ್ ಇಂಟ್ರೆಸ್ಟ್ ಇನ್ ವರ್ಡ್ ಆಫ್ ರಿಯಾಲಿಟಿ. ಇಟ್ ಈಸ್ ರೈಟ್ಲಿ ಸೇಡ್ ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಸಾಹಿತ್ಯ ಮನುಷ್ಯನ ಜೀವನದ ಕನ್ನಡಿ ಇದ್ದಂತೆ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ವೈ ವಿ ರೀಡ್ ಲಿಟ್ರೇಚರ್, ವಿ ಕಮ್ ಕ್ಲೋಸ್ ಟು ದಿ ರಿಯಾಲಿಟಿ ಆಫ್ ಲೈಫ್. ಅದಕ್ಕೋಸ್ಕರ ನಾವು ಸಾಹಿತ್ಯವನ್ನು ಓದ್ತೀವಿ, ಆಮೇಲೆ ಅದನ್ನು ನಮ್ಮ ನಿಜ ಜೀವನಕ್ಕೆ ಅಳವಡಿಸ್ಕೋತೀವಿ ಅಂತ ಹೇಳ್ತೀವಿ. ವಿ ಲವ್ ಲಿಟ್ರೇಚರ್ ಆ್ಯಂಡ್ ವಿ ಕ್ರಿಯೇಟ್ ಗುಡ್ ಲಿಟ್ರೇಚರ್ ಬಿಕಾಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ರಿಯಾಲಿಟಿ ಆಫ್ ದಿ ವರ್ಡ್ ಲಿಟ್ರೇಚರ್. ಅಂದರೆ ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ನಾವು ಸಾಹಿತ್ಯವನ್ನು ಪ್ರೀತಿ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಅದನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ಎ ಬ್ಯೂಟಿಫುಲ್ ಪೋರ್ಟ್ರೇಟ್ ಆಫ್ ಡಿಪಿಕ್ಟಿಂಗ್ ರಿಯಲ್ ಲೈಫ್. ಸಾಹಿತ್ಯ ಅಂದರೆ ಏನಪ್ಪ ಅಂದರೆ ಅದು ನಮ್ಮ ಜೀವನದ ನಿಜ ಜೀವನದ ಚಿತ್ರವನ್ನು ತೋರಿಸೋದೇ ಸಾಹಿತ್ಯ ಅಂತ ಹೇಳ್ತೀವಿ. ದ ಲಾಸ್ಟ್ ಇಂಪಲ್ಸ್ ಆಫ್ ಲಿಟ್ರೇಚರ್ ಅವರ್ ಲವ್ ಫ್ರಾಮ್ ವಿ ವಾಂಟ್ ಟು ಮೂವ್ ಎ ಲಿಟ್ರೇಚರ್ ಇನ್ ಟು ಎ ಬ್ಯೂಟಿಫುಲ್ ಸೇಸ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ನಾವು ಸಾಹಿತ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವಿ. ಬ್ಯೂಟಿಫುಲ್ ಫ್ರಾಮ್ ಮೀನ್ಸ್ ಟೆಕ್ನಿಕಲ್ ಪಾರ್ಟ್ ಆಫ್ ಲಿಟ್ರೇಚರ್ ವಿಚ್ consist of rules and regulations. There are two things: matter, form, use, proper, safe to matter we present in a particular form we love from, which is essential from the literature. ಇಲ್ಲೇನಪ್ಪ ಹೇಳ್ತೀವಂದರೆ 2 ಥಿಂಗ್ಗಳನ್ನು ನೋಡ್ತೀವಿ, ಮ್ಯಾಟ್ರ್ ಮತ್ತು ಫಾರ್ಮ್. ಇದನ್ನು ನಾವು
ಸಾಹಿತ್ಯದಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ದ ಫಂಕ್ಷನ್ ಆಫ್ ಲಿಟ್ರೇಚರ್ ಈಸ್ ಟು ಟೀಚ್, ಟು ಡಿಲೈಟ್, ಟು ಅಪೀಲ್ ದ ಹಾರ್ಟ್. ಇಲ್ಲೇನು ಹೇಳ್ತೈತಪ್ಪ ಅಂದ್ರೆ ಸಾಹಿತ್ಯದಲ್ಲಿ ನಾವು ಕಲಿಕೆನ ನೋಡ್ತೀವಿ. ಲಿಟ್ರೇಚರ್ ಅಲೋನ್ ಡೀಲ್ಸ್ ವಿತ್ ಹ್ಯೂಮನ್ ರಿಲೇಷನ್ಸ್. ಸಾಹಿತ್ಯ ಏನು ಮಾಡ್ತದಪ್ಪ ಅಂದ್ರೆ ಮಾನವನ ಭಾವನೆಗಳನ್ನು ವ್ಯಕ್ತಪಡಿಸ್ತದೆ, ಆಮೇಲೆ ಅವನ ವಿಚಾರಗಳನ್ನು ವ್ಯಕ್ತಪಡಿಸ್ತದೆ ಅಂತ ಹೇಳ್ತೀವಿ. ದೇರ್ ಫೋರ್ ದ ರೇಂಜ್ ಆಫ್ ಲಿಟ್ರೇಚರ್ ಈಸ್ ವೈಡರ್ ದೆನ್ ದ ರೇಂಜ್ ಆಫ್ ಎನಿ ಅದರ್ ಸಬ್ಜೆಕ್ಟ್. ಅದಕ್ಕೋಸ್ಕರ ನಾವು ಸಾಹಿತ್ಯದ ಹೆಂಗೆ ಪಸರಿಸೈತಂದ್ರೆ ಒಂದು ವಿಷಯದಕ್ಕಿಂತ ಅದರ ಹರಡುವಿಕೆ ಜಾಸ್ತಿ ಐತಿ ಅಂತ ಹೇಳ್ತೀವಿ. ದಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಲಿಟ್ರೇಚರ್ ಈಸ್ ಪ್ಲೀಸ್ ದ ರೀಡರ್ಸ್, ಡಿಲೈಟೆಡ್ ಪೀಪಲ್ ಬೈ ಗಿವನ್ ಎಸ್ಥೆಟಿಕ್ ಪ್ಲೀಸರ್ಸ್. ಇಲ್ಲೇನು ಹೇಳ್ತೀವಪ್ಪ ಅಂದ್ರೆ ಸಾಹಿತ್ಯದ ಕಾರ್ಯ ಏನಪ್ಪ ಅಂದ್ರೆ ಓದುಗರನ್ನು ಸೆಳೆಯುವುದು, ಆಮೇಲೆ ಸಂತೋಷವನ್ನು ಕೊಡುವುದು ಅಂತ ಹೇಳ್ತೀವಿ. ಆಮೇಲೆ ಎ ಟ್ರ್ಯಾಜಡಿ ಗಿವ್ಸ್ ಪ್ಲೀಸರ್, ದಿಸ್ ಕ್ಯಾನ್ ಬಿ ಕಾಲ್ಡ್ ಎಸ್ಥೆಟಿಕ್ ಡಿಲೈಟ್ ಅಂತ. ಇಲ್ಲಿ ಇಷ್ಟು ನಾವು ಸಾಹಿತ್ಯ ಅಂದರೆ ಏನಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ವಿ.